ಮೈ ಡಿನ್ನರ್ ಟೈಮ್ ಇವಾಗ ರವೆ ರೊಟ್ಟಿ ಜೊತೆಗೆ ಕೈಮಾ ಸಾರು ಆ್ಯಂಡ್ ಕೈಮಾ ವಡೆ ಆ್ಯಂಡ್ ಐಮ್ ಗೋನಾ ವಾಚ್ ಇವಾಗ ಲಕ್ಷ್ಮೀ ನಿವಾಸ. ಯಸ್, ಐ ಲವ್ ದಿಸ್ ಡಿನ್ನರ್ ಟೈಮ್. ಸಿ ಯು ಆಲ್ ಟುಮಾರೋ. The next morning. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಓ ಮೈ ಗಾಡ್, ನಾನು ಹೇಳ್ಬಿಟ್ಟಿದ್ದೆ ಪ್ರೀತಮ್ಗೆ ದಟ್ ನನಗಿವತ್ತು ನಾನು 12 ಗಂಟೆ ಮಧ್ಯಾಹ್ನ ಇದ್ದರೂ ಕೂಡ ನನ್ನನ್ನು ಬಂದು ಎಬ್ಸಂಗಿಲ್ಲ. ಆದರೆ ನಾನು ಎದ್ದಿದ್ದು ಅರೌಂಡ್ 9:30. ವಾಟ್ ಅ ಡೀಪ್ ಸ್ಲೀಪ್ ಎಸ್ಟರ್ಡೇಸ್ ನೈಟ್ ವಾಸ್. ಓ ಮೈ ಗಾಡ್, ನಂಗೆ ಗೊತ್ತೇ ಇಲ್ಲ. ನನ್ನ ವಿಡಿಯೋ ಎಂಡ್ ಮಾಡಿ ಲಕ್ಷ್ಮೀ ನಿವಾಸ ನೋಡಿ ಸ್ವಲ್ಪ ತಿಂದು 10 ಗಂಟೆ 10:30 ನಾನು ಮ್ಯಾಕ್ಸ್ ಮಲ್ಗೋದೇ ಇಲ್ಲ. ಅಂದರೆ ಈ ಥರ ಆರ್ಡರ್ಸ್ ಇದ್ದಾಗೆಲ್ಲ ಸ್ವಲ್ಪ ಇನ್ನೊಂದು ದಿನ ಈ ಥರ ಎಲ್ಲ ವರ್ಕ್ ಮಾಡಿದಾಗ ಮಲ್ಕೊಂಡಿದ್ದೀನಿ. ಬಟ್ ನೆನ್ನೆ ನಾನು ಮಸಾಜ್ ಬೇರೆ ಹೋಗಿದ್ದು. ನಂಗೆ ಲಿಟ್ರಲಿ ಅದು ನಾನು ಎಕ್ಸ್ಪೀರಿಯನ್ಸ್ ಬಂದಿಲ್ಲ, ಶೇರೇ ಮಾಡಿಲ್ಲ. ನಾನು ಹ್ಯಾಂಡ್ ಮಸಾಜಸ್ ತೊಗೊಂಡೆ ಮತ್ತು ಲೆಗ್ ಮಸಾಜಸ್ ತೊಗೊಂಡೆ. ಶಿ ಡನ್ ಮೈ ಬ್ಯಾಕ್ ಮಸಾಜ್ ಆಲ್ಸೋ, ಬಟ್ ಹೆಡ್ ಮಸಾಜು ತೊಗೊಂಡೆ. ಸೊ ಆಲ್ ದಟ್ ಅದು 3 ತೊಗೊಂಡೆ. ಫುಲ್ ಬಾಡಿ ಸ್ಪಾನೇ ತೊಗೋಬೋದು. ಅದ್ರ ಬದಲು ನಾನು ಎಲ್ರಿಗೂ ಅಲ್ಲಿ ಬಾಡಿ ಸ್ಪಾನೇ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಹೆಡ್ ಟು ಟೋ ಬಂದೇ ಬಿಡುತ್ತೆ ಬಾಡಿ ಟಿಶ್ಯೂ ಮಸಾಜಲ್ಲಿ. ಬಟ್ ನನಗೆ ಬಾಡಿ ಸ್ಪಾ ಮಾಡಿಸ್ಕೊಬೋದು. ನಾನು ಇಮಿಡಿಯೇಟ್ ಸ್ನಾನ ಮಾಡಬೇಕು, ಇಲ್ಲ ಅಲ್ಲಿ ಸ್ನಾನ ಮಾಡಬೇಕು, ಆಯಿಲಲ್ಲಿ ಮಾಡಿರ್ತಾರೆ. ಬಟ್ ನನಗೆ ಅದು ನೆನ್ನೆ ಅಷ್ಟು ಸ್ನಾನ ಮಾಡೋಷ್ಟು ಮತ್ತೆ ಬಂದು ಈವ್ನಿಂಗ್ ಇರಲಿಲ್ಲ. ಸೊ ಅದಕ್ಕೆ ನಾನು ಈ ಥರ ಸಪ್ರೇಟಾಗೆ ತೊಗೊಂಡೆ. ಬಟ್ ವಾಟರ್ ಡೀಪ್ ಮಸಾಜ್ ಶಿ ಡನ್, ಇಟ್ ವಾಸ್ ಸೋ ಗುಡ್. ನಾನು ಲಿಟ್ರಲಿ ಅವಳು ಫುಟ್ ಹೆಡ್ಡು ಮತ್ತು ಹ್ಯಾಂಡ್ ಮಾಡಿಬಿಟ್ಟು ಫೂಟ್ಗೆ ಹೋಗೋಷ್ಟು ನಾನು ಮಲ್ಕೊಬಿಟ್ಟಿದ್ದೆ. ಡೀಪ್ ಸ್ಲೀಪ್ ಕೊಟ್ಟೋಗ್ಬಿಟ್ಟಿದ್ದೀನಿ. ಅದಾದಮೇಲೆ ಫೂಟ್ ಮುಗಿಸಿರೋದೇ ಗೊತ್ತಿಲ್ಲ ಅವಳು ನನಗೆ. ಅಂದರೆ ಐ ವೆಂಟ್ ಟು ಸ್ಲೀಪ್. ನಾನು ಫೂಟ್ ಮಸಾಜ್ ಹೆಂಗೆ ಮಾಡಿದ್ಲು ಅಂತ ನನಗೆ ಫೂಟ್ ಹೋಗಿ ಅವಳು ಟಚ್ ಮಾಡೋದಕ್ಕೂ ಐ ವೆಂಟ್ ಟು ಸ್ಲೀಪ್ ಅನ್ನೋ ಥರ ಆಗೋಯಿತು. ಅದಾದಮೇಲೆ ಅವಳು ಎಬ್ಸಿದ್ಲ. ನಾನು ಇನ್ನೂ ಹೇರ್ ವಾಶ್ ಎಲ್ಲ ಮಾಡಿದ್ರೆ ಮಂಪ್ರಲ್ಲೇ ಇದ್ದೀನಿ. ನಾನು ಬೊಟ್ಟಿಗೆ ಹೋದಾಗಲೂ ಅಷ್ಟೇ ಐ ವಾಸ್ ಲೈಕ್ ಓಕೆ ಓಕೆ ಅನ್ನೋ ಥರನೇ. ಅಷ್ಟು ಸಖತ್ತಾಗಿತ್ತು, ಅಷ್ಟು ಟ್ರೈನೂ ಆಗಿತ್ತು ನನಗೆ, ಅಷ್ಟು ರಿಲ್ಯಾಕ್ಸೇಷನು ಮಾಡಲ್ಲ ಅವಳು ಏರ್ಪೋರ್ಟ್ ಸಲೂನಲ್ಲಿ. ಐ ಹೈಲಿ ರೆಕಮೆಂಡ್ ಎವ್ರಿ ಒನ್ ಫಾರ್ ಸ್ಪೆಷಲಿ ಫಾರ್ ಸ್ಪಾಸ್ ಆ್ಯಂಡ್ ಮಸಾಜಸ್. ನಾನು ಅಲ್ಲೇ ಹೋಗೋದು. ಆ್ಯಂಡ್ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಸೋಣ ಅಂದೋಳು. ನಾನೇ ವ್ಯಾಕ್ಸ್ ಎಲ್ಲ ಇದೆ. ಸೊ ಒನ್ಸ್ ವ್ಯಾಕ್ಸಿಂಗ್ ಎಲ್ಲ ಆದಮೇಲೆ, ಅಂದರೆ ಹೇರ್ಸ್ ಎಲ್ಲ ಇದೆ. ಸೊ ಒನ್ಸ್ ವ್ಯಾಕ್ಸಿಂಗ್ ಎಲ್ಲ ಆದಮೇಲೆ ಐ ಥಾಟ್ ಓಕೆ ಐ ಡು ಮೆಡಿಕ್ಯೂರ್ ಪೆಡಿಕ್ಯೂರ್ ಅಂದ್ಕೊಂಡೆ. ಇವಾಗ ಮಾರ್ನಿಂಗ್ ಎದ್ದಾಗ ಐ ಆಮ್ ತೋ ರಿಲ್ಯಾಕ್ಸ್ಡ್. ಎಸ್ಟರ್ಡೇ ನೈಟ್ ಡೀಪ್ ಸ್ಲೀಪ್ ಹೇಳಿದ್ನಲ್ಲ, ಆ ಮಸಾಜ್ ಆ ಮಂಪ್ರು ನನಗೆ ನೈಟ್ ತನಕ ಹಂಗೆ ಕ್ಯಾರಿ ಆಗಿತ್ತು. ಸೊ ನೈಟ್ ನಾನು ಮಲ್ಕೊಂಡು ಯಾವಾಗ ಮಲ್ಕೊಂಡೆ ಯಾವಾಗಿದ್ದೆ ಐ ಡೋಂಟ್ ನೋ. ನಾನು ಪ್ರೀತಮ್ಗೆ ಹೇಳ್ತಿದ್ದೆ ಒಂಥರ ವಾಟ್ ಈಸ್ ದಟ್ ಜ್ಞಾನ ಇಲ್ಲ ಅಂತಾರಲ್ಲ, ಒಂಥರ ಅವ್ರಿಗೆ ಆ ಥರ ನಿದ್ದೆಗೆ ಹೋಗಿದ್ದೆ ಅನಿಸುತ್ತೆ ನಾನು ಅಂತ. ಆ್ಯಂಡ್ ಇವಾಗ ಎದ್ದ ತಕ್ಷಣ ನೋಡಿ ಇನ್ನೂ ಖುಷಿ ಆಯಿತು. ನಾನೇ ಇಡ್ಲಿಗೆ ನೆನೆಸ್ಬಿಟ್ಟು ಮರ್ತುಬಿಟ್ಟಿದ್ದೀನಿ. ಸಲೂನ್ಗೆ ಹೋಗಿದ್ದೀನಿ. ಸಲೂನ್ ಮುಗಿಸ್ಕೊಂಡು ಸಮತ್ವಾಗಿ ಹೋದೆ. ಅಲ್ಲೂ ತುಂಬ ಹೊತ್ತಾಯಿತು. ಮನೆಗೆ ಬಂದಾಗ ಆಮೇಲೆ ಫ್ಲ್ಯಾಶ್ ಆಯಿತು ದಟ್ ನಾನು ಇಡ್ಲಿಗೆ ನೆನೆಸಿದ್ದೀನಿ. ಇಷ್ಟೊತ್ತಿಗೆ ರುಬ್ಬಿದ್ರೆ ಹೆಂಗಾಗುತ್ತೋ ಏನು ಅಂದ್ಕೊಂಡೆ. ಬಟ್ ಇಲ್ಲ, ಅದನ್ನೇ ನೋಡಿ ಖುಷಿ ಆಯಿತು. ನಾನು ರುಬ್ಬಿಟ್ಟಿದ್ದು ಇಷ್ಟು ಅರ್ಧ ಫುಲ್ ಉಬ್ಬಿದೆ. ಸಕ್ಕತ್ತಾಗುತ್ತೆ ಇಡ್ಲಿ. ಐ ಆಮ್ ತೋ ಹ್ಯಾಪಿ ಬಿಕಾಸ್ ಕೈಮಾ ಸಾಂಬಾರಿದೆ. ಅದಕ್ಕೆ ಇಡ್ಲಿ ಅಂತಲೇ ಇವತ್ತು ಪ್ಲ್ಯಾನ್ ಮಾಡಿದ್ದೆ. ಇವತ್ತು ಸ್ಯಾಟರ್ಡೇ ವೀಕೆಂಡು. ಈಗ ಇಡ್ಲಿ ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗುತ್ತೆ. ನೋಡೋಣ, ನಾನು ಮಧ್ಯಾಹ್ನದ ಮೇಲೆ ಎಲ್ಲ ಆಚೆ ಹೋಗೋಣ ಅಂತೆಲ್ಲ ಅನ್ಕೋತಾ ಇದ್ದೀನಿ. ಒಂದು ರೌಂಡು ತುಂಬ ದಿನ ಆಗಿದೆ ನಾನು ಪ್ರೀತಮ್ ಹೋಗಿ ಅದಕ್ಕೆ. ಆ್ಯಂಡ್ ಎಸ್, ಇವಾಗ ಇಡ್ಲಿ ಮಾಡೋಣ. ಇಡ್ಲಿ ಉಬ್ಬಿರೋದು ನೋಡಿದ ತಕ್ಷಣ ನನಗೆ ವಾವ್ ಅಂತ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ನೀವೆಲ್ಲರೂ ನೆನಪಾದ್ರು ಐ ವಾಸ್ ವ್ಲಾಗಿಂಗ್ ಅಲ್ವಾ ಅಂತ. ತುಂಬ ಕ್ರೀಮಿಯಾಗಿದೆ ಬ್ಯಾಟರ್. ನಾನೇನು ಗೊತ್ತಾ, ತುಂಬ ನೈಸಾಗಿ ರುಬ್ದೆ. ಬಿಕಾಸ್ ಸಂಜೆ ರುಬ್ತಾ ಇದ್ದೀನಿ ಅಷ್ಟೊತ್ತಿಗೆ, ನಾಳೆ ಉಬ್ಬುತ್ತೋ ಇರಲ್ವೋ. ತುಂಬ ಗಟ್ಟಿ ಉಬ್ಬಲಿಲ್ಲ ಅದು ತುಂಬ ಗಟ್ಟಿಯಾಗಿ ಬರೋದು ಬೇಡ ಇಡ್ಲಿ ಅಂತ ಅಂದ್ಬಿಟ್ಟು. ಬಟ್ ಇದು ಉಬ್ಬಿ ತುಂಬ ಕ್ರೀಮಿಯಾಗಿ ತುಂಬ ಚೆನ್ನಾಗಿದೆ. ಲೆಟ್ಸ್ ಮಿ ಮಿಕ್ಸ್ ಇಟ್. 1 ಸ್ಪೂನ್ ಶುಗರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಐ ಆಮ್ ನಾಟ್ ಶ್ಯೂರ್. Hi you guys, I'm super duper ready. As I said, ಇವಾಗ 3:45. ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಲೇಟಾಗಿ ರೆಡಿಯಾಗಿದ್ದೀವಿ. ಬಟ್ ನಾವು ಈವ್ನಿಂಗ್ ಅಂತ ಇಲ್ಲಿ ಹೇಳಿದ್ದೆ. ಬಟ್ ನಾನು ಪ್ರೀತಮ್ ಮಾತಾಡ್ಕೊಂಡಾಗ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಆಚೆ. ಆ್ಯಂಡ್ ಐ ಥಿಂಕ್ ಪ್ರೀತಮ್ಗೇನೋ ಕೆಲಸ ಇದೆ ನಿಯರ್ HSR. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಐ ಥಿಂಕ್ JP ನಗರ, ಜಯನಗರ ಎಲ್ಲ ಸ್ಟಾಪ್ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಈವ್ನಿಂಗ್ ಹೋಗ್ತಿರೋ ಕಾರಣ ಇನ್ನೇನು 3:45. ನಾವು ಜಯನಗರ ರೀಚ್ ಆಗೋಷ್ಟರಲ್ಲಿ 4:30 ಅಂತೂ ಆಗೇ ಆಗುತ್ತೆ. ಸೊ ಅಷ್ಟರಲ್ಲಿ ಈಟ್ ಫಸ್ಟ್ಗೆ ಹೋಗಿ ಏನಾರು ಒಂಚೂರು ತಿನ್ಕೊಂಡು ಹೋಗೋಣ, ಶಾವಿಗೆ ಆ ಥರ ಏನಾರು ಅಂತ. ನಾನು ಮಧ್ಯಾಹ್ನ ಏನು ತಿಂದಿಲ್ಲ ಬಿಕಾಸ್ ಬೆಳಗ್ಗೆ ತಿಂದಿದ್ದು ಇಡ್ಲಿ ಮತ್ತು ಕೈಮಾನೇ ಫುಲ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಒಂದು ಬಿಕಾಸ್ ನೆನ್ನೆಯಿಂದ ಕೈಮಾ ವಡೆ ಕೈಮಾ ತಿಂತಾನೇ ಇದ್ದೀನಿ, ಹೆವಿ ಅನಿಸ್ತಿದೆ. ಅದಕ್ಕೆ ನನಗೆ ಮಧ್ಯಾಹ್ನ ಸ್ಕಿಪ್ ಮಾಡಿದೆ. ಸೊ ನಾನು ಇವಾಗ ಈಟ್ ಫಸ್ಟಲ್ಲಿ ಏನಾರು ತಿಂತೀನಿ ಜಯನಗರದಲ್ಲಿ, ಶಾವಿಗೆ ಆ ಥರ ಏನಾರು ಲೈಟಾಗಿ. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಕ್ಯಾಶುಯಲಾಗಿ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕಂತ ಇತ್ತು. ಬಟ್ ಐ ಆಮ್ ಚಮಿಂಗ್ ಯು ಗೈಸ್, ಐ ಆಮ್ ಚಮಿಂಗ್. ಅದಕ್ಕೆ ಈ ಥರ ಕ್ಯಾಶುಯಲಾಗಿ ರೆಡಿಯಾಗಿದ್ದೀನಿ. ಆ್ಯಂಡ್ ಸಿ ಮೈ ಬ್ಯಾಗ್. ಸೊ ಇದು ಎಷ್ಟು ನ್ಯೂ ಇಯರಲ್ಲಿ ತೊಗೊಂಡಿದ್ದು, ಆಲ್ಮೋಸ್ಟ್ 2 ಮಂತ್ಸ್ ಆದಮೇಲೆ ಉದ್ಘಾಟನೆ ಮಾಡಿದ್ದೀನಿ. ಸೊ ಇವತ್ತು ಫಸ್ಟ್ ಡೇ ನಾನು ಈ ಬ್ಯಾಗ್ ಕ್ಯಾರಿ ಮಾಡ್ತಿರೋದು. ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಲೆಟ್ಸ್ ಗೋ. ವೀಕೆಂಡ್ ಬೇರೆ. ನಾನು ಆ್ಯಕ್ಚುಲಿ ವೀಕೆಂಡು ಎಲ್ಲೂ ಹೋಗಲ್ವೇನೋ. ನಿಸರ್ಗ ಕಾಲ್ ಮಾಡಿದ್ಲು, ಓಕೆ ಅವ್ರ ಮನೆಗೆ ಹೋಗೋಣ ಬಿಡು ಅಂದ್ಕೊಂಡೆ. ಮೇ ಬಿ ಟುಮಾರೋ ಅವ್ರ ಮನೆಗೆ ನಾಳೆ ಹೋಗ್ತೀನಿ. ಸೊ ಇವಾಗ ಲೆಟ್ಸ್ ಗೋ.
ಈ ಮನೆ ನೋಡಿ, ವಾವ್ ಈ ಮನೆ ನೋಡು, ಈ ಕಾರ್ ನೋಡಿ. ಇಟ್ಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ. ಬಟ್ ಮೇಲ್ಗಡೆ ಓಪನ್ ಇರೋದು ತಗೋಬೇಕಂತ ಇದೆ ನನಗೆ. ಗೊತ್ತಿಲ್ಲ ಒನ್ ಡೇ ಯಾವಾಗ ಅಂತ. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಮನಿ. ಹಂಗಾದ್ರೆ ಹೆಂಗೆ ಬರುತ್ತೆ? ವಿ ಕೇಮ್ ಟು ಈಟ್ ಫಸ್ಟ್. ನಾನು ಶಾವಿಗೆ ತೊಗೋತಾ ಇದ್ದೀನಿ, ಇಲ್ಲಾಂದರೆ ಇಡ್ಲಿ ತೊಗೊತಿದ್ದೆ. ಇವತ್ತು ನಮ್ಮ ಮನೇಲೆ ಇಡ್ಲಿ ಬೆಳಗ್ಗೆನೂ ತಿಂದಿರೋದ್ರಿಂದ ಶಾವಿಗೆ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ವಡೆ ಬೇಡ ಅಂತ ಹೇಳಿದೆ, ಚಟ್ನಿ ಎನಿ ಹೌಸ್ ನನಗೆ ಬೇಡ. ಬಟ್ ಈಗ ಟೆಂಪ್ಟ್ ಆಗ್ತಿದೆ, ಪ್ರೀತಮ್ ಕೈ ನುಗ್ಗಿಸ್ಕೊತೀನಿ ಅಷ್ಟೇ. ಆಮೇಲೆ ತಗೊಳ್ಳೋಣ. ಎಷ್ಟೊಂದು ದಿನ ಆದಮೇಲೆ ತಿಂತಿರೋದಂದರೆ ಹುಡ್ಕೊಂಡು ಬಂದು ಅವತ್ತು ಸಿಕ್ಕಿರಲಿಲ್ಲ, ನೆನಪಿದ್ಯಾ? ಟ್ರಾಫಿಕ್ ಆಗೋದು. ಇದು ಏನು ಗೊತ್ತಾ, ಇದೇ ಥರ ಸೇಮ್ ರಮ್ಯಾ ಅಮ್ಮ ಮಾಡ್ತಾರೆ, ಸೇಮ್ ಡಿಟ್ಟೋ ಟೇಸ್ಟ್, ಏನು ಚೇಂಜ್ ಇಲ್ಲ, ಏನೂ ಇಲ್ಲ. ಅವ್ರದ್ದು ಇನ್ನೂ ಉದ್ದುದ್ದ ಇರುತ್ತೆ ಹಿಂಗೆ ಅಲ್ವಾ ಪ್ರೀತಮ್? ಸೇಮ್ ಆಂಟಿ ಮಾಡ್ತಾರೆ. ನಾನು ಹೇಳಿದ್ನಲ್ಲ ವೆಲ್ಕಮ್ ಟು HSR ಅಂತ. HSR ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಪ್ರೀತಮ್ಗೇನೋ, ಸೊ ಅದು ಮುಗಿಸ್ಕೊಂಡು ನಾವಿಲ್ಲೇ ಆನ್ ದ ವೇ ಹೋಗಿ ವಿ ಗೇವ್ ಅ ಸ್ಟಾಪ್ ಹಿಯರ್. ಸನ್ಕಿಸ್ಟ್ ಅಂತ ಸಮಥಿಂಗ್ ಹೆಲ್ದಿ ಆಪ್ಷನ್ಸ್. ಓವರ್ ನೈಟ್ ಸೋಪ್, ಓಟ್ಸ್ ಆಗಿರ್ಬೋದು, ಸ್ಮೂತೀಸು, ಬೌಲ್ಸು, ಜ್ಯೂಸಸ್, ಆ ಥರ ಎಷ್ಟು ಕ್ಯೂಟಾಗಿದೆ ದೀಸ್ ಕೆಫೇಸ್. ಮತ್ತು ಈ ರೋಡ್ ಪೂರ್ತಿ ಹಾಗೆ ಇದೆ ಕೆಫೇಸ್ ಅದೆಲ್ಲ. ಇಟ್ ಫೀಲ್ಸ್ ಲೈಕ್ ಅದರ್ ಕಂಟ್ರೀಸಲ್ಲಿರುತ್ತಲ್ಲ ಆ ಥರ. ಯಾ ನೈಸ್. ಅದಕ್ಕೆ ಇಲ್ಲಿ ಸ್ಟಾಪ್ ಕೊಟ್ವಿ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಇದೆಲ್ಲ ನಾನು ಪ್ರೀತಮ್ ಮೊಬೈಲಲ್ಲಿ ನೋಡ್ತಾ ಇದ್ದೆ. ಫುಲ್ ಹೆಲ್ದಿ ಈ ಥರ ಎಲ್ಲ ಓವರ್ ಸೋಕ್ಟ್ ಎಲ್ಲ ಮಾಡ್ಕೊಂಡು ತಿಂತಾರೆ ಅಂತ. ಆ್ಯಕ್ಚುಲಿ ನಾವು ಇದು ತಿನ್ನೋಣ, ಸ್ಟ್ರಾಬೆರಿ ಚಾಯ್ ಪುಡ್ಡಿಂಗ್ ಅಥವಾ ಬ್ಲೂಬೆರಿ ಅಥವಾ ಮ್ಯಾಂಗೋ. ಇದು ಸ್ಮಾಲ್ ಒನ್ ತೊಗೊಳ್ಳೋಣ. ಈ ಥರ ಬೌಲ್ಸ್ ಅಥವಾ ಇದೆಲ್ಲ ಬೇಡ, ಓವರ್ ನೈಟ್ ಸೋಕ್ಟ್ ಇದು. ಸಿ ವಿ ಹ್ಯಾವ್ ಸ್ಮೂತೀಸ್ ಆ್ಯಂಡ್ ಆಲ್ ದಟ್, ಹ್ಯಾವ್ ಪ್ಯಾನ್ ಕೇಕ್ಸ್, ಆಲ್ ದಟ್. ಇದೆಲ್ಲ ನೋಡ್ತಿದ್ರೆ ಶರದಿ ನೆನಪಾಗ್ತಿದ್ದಾಳೆ. ಶೀಲ್ ಹ್ಯಾವ್ ಆ್ಯಕ್ಚುಲಿ ಹೆಲ್ದಿ ಅವಕಾಡೋ ಟೋಸ್ಟ್ ಎಲ್ಲ ಅವಳೇ ಮಾಡ್ತಾಳೆ. ಗಾಟ್ ಮ್ಯಾಂಗೋ ಪುಡ್ಡಿಂಗ್. ಅವ್ರನ್ನೇ ಕೇಳಿದೆ ಯಾವ್ದು ಚೆನ್ನಾಗಿದೆ ಅಂತ, ಅವರೇ ಮ್ಯಾಂಗೋ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಯಾ ಆ್ಯಸ್ ಐ ಸೈಡ್ ಇದು ಹೆಲ್ದಿ ಆಪ್ಷನ್. ಅದೇ ಯೋಗಟ್ ತಿಂದಂಗೆ ಅನಿಸ್ತದೆ. ಎಪಿಗಿಮಿಯಾ ಆ ಥರ ಎಲ್ಲ ಬರುತ್ತಲ್ಲ ಆ ಥರ. ಇದು ನೋಡಿದ್ವಿ ಔಟ್ ಆಫ್ ದ ಮೆನ್ಯೂ, ವಾಟರ್ ಮೆಲನ್ ಫೆಟಾ ಸ್ಯಾಂಡ್ವಿಚ್ ಅಂತೆ. ಸೊ ಟ್ರೈ ಮಾಡೋಣ ಅಂತ ಪ್ರೀತಮ್ ಇಸ್ ಗೆಟಿಂಗ್ ದಿಸ್. ನಾಟ್ ಸೋ ವಾವ್. ನಾರ್ಮಲ್ ವಾಟರ್ ಮೆಲನ್ ತಿಂದಂಗಿದೆ ಅಪ್ಪ. ನಾರ್ಮಲ್ ವಾಟರ್ ಮೆಲನ್ ಎಷ್ಟು ಕೆಜಿಗೆ? ಸುಮ್ಮನೆ 2 ರೌಂಡ್ಗೆ ನಾವು 100 ರೂಪೀಸ್ ಕೊಡ್ತೀವಿ ಈಗ ಅಷ್ಟೇ. ಬಟ್ ಏನೇನು ಕ್ರಿಯೇಟಿವಿಟಿ ಮಾಡ್ತಾರೋ ಅಲ್ವಾ, ಏನೋ ಅಂದ್ಕೊಂಡೆ ನಾನು. ಕೇಮ್ ಟು HSR ಮೇನ್ ಶಾಪಿಂಗ್ ರೋಡ್ ಥರ. ಈ ರೋಡ್ ನೇಮ್ ನನಗೆ ಗೊತ್ತಿಲ್ಲ, ಐ ವಿಲ್ ಮೆನ್ಷನ್ ಇನ್ ದ ಸ್ಕ್ರೀನ್. ಸೊ ಅಲ್ಲಿಗೆ ಬಂದು ಓ ಮೈ ಗಾಡ್, ಎಕ್ಸಾಟಿಕ್ ಬ್ರ್ಯಾಂಡ್ಸ್. ಅಲ್ಲಿ ಒಂದು ಬ್ರ್ಯಾಂಡ್ ಅಲ್ಲಿ ಆಲ್ರೆಡಿ ಶಾಪ್ ಇಸ್ ಕಾಲಿಂಗ್ ಮೀ. ಆಬ್ವಿಯಸ್ಲಿ ಐ ಗೋ, ಐ ಎಕ್ಸ್ಪ್ಲೋರ್ ಸಮ್ ಆಫ್ ದ ಶಾಪ್ಸ್ ಅಟ್ ಲೀಸ್ಟ್. ಇದು ಯಾವ ಜಿಮ್ಕಾ ಸ್ಟೋರ್ ಅಂತ ನೋಡಿದ್ರೆ ಕುಶಾಲ್ಸ್. ಈ ಶಾಪ್ ನೋಡಿ, ದಿಸ್ ಒನ್, ಹೌ ಬ್ಯೂಟಿಫುಲ್. ದಿಸ್ ಶಾಪ್ ನೇಮ್ ಇಸ್ ಗ್ಲಾಮಿಯೋ. ಲೆಟ್ಸ್ ಸಿ. I just came out and what a store. ಇಡ್ಲಿ ಸ್ಟೋರ್ ಪೂರ್ತಿ ಇಯರಿಂಗ್ಸ್ ಇತ್ತು. ನಂಗೆ ನೋಡಿ ಸಖತ್ ಖುಷಿ ಆಯಿತು. ಎಲ್ಲ ಥರ ಕ್ರಿಯೇಟಿವಿಟಿ ಎಲ್ಲ ಥರ ಇತ್ತು. ಬಟ್ ನಾನು ಒಂದು ಫ್ಲವರ್ ಥರ ಅಥವಾ ಕ್ರಿಯೇಟಿವ್ ಆಗಿರೋದೆಲ್ಲ ನೋಡಿದೆ. ಬಟ್ ನನಗೆ ಡೌಟ್ ಆಯಿತು, ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಶೂಟ್ಗೆ ಯೂಸ್ಫುಲ್ ಆಗುತ್ತೆ ತೊಗೊಳ್ಳೋಣ ಅಂತಲೂ ಅಂದ್ಕೊಂಡೆ. ಬಟ್ ಡೌಟ್ ಆಯಿತು. ದೆನ್ ಐ ಗಾಟ್ ಒನ್
ನೆಕ್ ಪೀಸ್ ನೋಡಿದ್ರೆ ನನಗೆ ರೌಂಡ್ಗಿರೋದು ಒಂದು ಇಯರಿಂಗು ಮತ್ತು ಇನ್ನೊಂದು ಪರ್ಲ್, ಒಂದು ಚೈನು ಮತ್ತು ಒಂದು ಕ್ಲಿಪ್ಪು. ಐ ಗಾಟ್ ದಿಸ್ ಮಚ್. ಐ ಆಮ್ ಟು ಸೋ ಮಚ್ ಹ್ಯಾಪಿ. ನಾನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಸ್ಟೋರ್ ನೋಡೋ ನಂಗೆ ಖುಷಿ ಆಗೋಯ್ತು. ನಿಮಗೆ ಗೊತ್ತಿದ್ರೆ ಅದರ ಎಷ್ಟು ನಾನು ಆ್ಯಕ್ಚುಲಿ ಹಂಗೂ ಈ ಜುಮ್ಕಾಸು ಮತ್ತು ಇನ್ನೂ ಆ ಥರ ಎಲ್ಲ ಕಲೆಕ್ಷನ್ ನೋಡಿದ್ರೆ ನಂಗೆ ಅಷ್ಟೊಂದು ವಾವ್ ಅನಿಸ್ತಿಲ್ಲ. ನನ್ನ ಹತ್ರನೇ ಎಷ್ಟೊಂದಿದೆ ಆಲ್ರೆಡಿ. ಸೊ ಅದಕ್ಕೆ ನನಗೆ ಯಾವ್ದು ಇಷ್ಟ ಆಯಿತು, ಒಂದು ಎರಡು ಸಿಂಪಲಾಗಿ ನಾನು ಶೂಟ್ಗೂ ಯೂಸ್ ಆಗೋ ಥರ, ನನಗೂ ಯೂಸ್ ಆಗೋ ಥರ ತೊಗೊಂಡೆ. ಬಟ್ ಹ್ಯೂಜ್ ಕಲೆಕ್ಷನ್ ಇದೆ. ಆ್ಯಂಡ್ ಈ HSR ರೋಡ್ ಇದು ಪೂರ್ತಿ ನಡು ಓಡಾಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಈ ಸ್ಟೋರ್ ನಾನು ಹೋಗಿದ್ದೀನಿ ಪ್ರೀತಮ್, ಟೆರಾಕೋಟಾ. ನಾನು ಹೋಗಿದ್ದೀನಿ ಲಾಸ್ಟ್ ಟೈಮ್ ನಮ್ಮ ಅಮ್ಮ ಜೊತೆ ಇದ್ದೆ, ಐ ಥಿಂಕ್ ಸೊ. ಬಟ್ ಒಂಥರ ಗಿಫ್ಟಿಂಗ್ ಸೆಂಟರ್ ಥರ ಅದು ಟೆರಾಕೋಟಾ ಅಲ್ಲಿರೋದು. ಪಕ್ಕ ಕ್ಯೂಟಾಗಿರೋ ಸ್ಟಫ್ಸ್ ಇದೆ. ಹೋಮ್ ಸೆಂಟರ್ ಥರ ಇದೆ ಸ್ವಲ್ಪ, ಅಂದರೆ ಹೋಮ್ ಡೆಕೋರೇಟಿವ್ ಐಟಮ್ಸು. ಚಿಕನ್ ಕಾರಿ ಇದೆ ಅನಿಸುತ್ತೆ. ಇಲ್ಲಿಗೆ ಬಂದಾಗ ಒಂದ್ಸರಿ ಚಿಕನ್ ಕಾರಿದು ಇಲ್ಲಿ ಇರೋ ಸ್ಟೋರ್ ನೋಡ್ಬಿಟ್ಟೆ ಜಯನಗರದಲ್ಲೂ ತೊಗೊಂಡಿದ್ದೆ. ಬ್ಯೂಟಿಫುಲ್. ಈ ಥರ ಏರಿಯಾ ಸ್ಟೋರ್, ಈ ಥರ ರೋಡ್ ನಂಗೆ ಸಖತ್ ಇಷ್ಟ. ನಾನು ಶಾಪ್ ಮಾಡಲಿಲ್ಲ ಅಂದರೆ ಎಲ್ಲ ಬ್ರ್ಯಾಂಡ್ನೂ ಸುಮ್ಮನೆ ಅಟ್ಲೀಸ್ಟ್ ವಿಂಡೋ ಶಾಪಿಂಗ್ ಮಾಡೋಕ್ಕೆ. ವಿ ಹ್ಯಾವ್ ಸೋ ಮೆನಿ ಸ್ಟೋರ್ಸ್ ಮತ್ತು ಫುಡ್, ಆಲ್ ದ್ಯಾಟ್. ಹಾಗೆ ಬರ್ತಾ ಒಂದು ಜುವೆಲ್ಸ್ದು ಇದು ನೋಡಿದೆ, ರೌಂಡು ನಾರ್ಮಲ್ ಜುವೆಲ್ ಈಗ ಚಿಕ್ಕಪೇಟೆಲೆಲ್ಲ ಸಿಗುತ್ತಲ್ಲ ಆ ಥರ ಜುವೆಲ್ಸ್ ಇದ್ದೇನೆ. ಲಿಟ್ರಲಿ ಶಿ ಸೆಡ್ ಮೀ 900 ರೂಪೀಸ್. ಜಸ್ಟ್ ಚೋಕರ್ ಅಂದರೆ ಒಂದು ಲೈನ್ ಚೋಕರ್ ಥರ ಚಿಕ್ಕದು ಒಂದು ಇಯರಿಂಗ್ಸು. ಅದು ಓಕೆ, ಅಟ್ಲೀಸ್ಟ್ ಅವ್ರು 500 ಆ ಥರ ಅಟ್ಲೀಸ್ಟ್ ರೀಸನಬಲ್ ಹೇಳಿ. ಅದೇ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ. ಅದು ಚಿಕ್ಕಪೇಟೆಗೆಲ್ಲ ಹೋದರೆ ಐ ಥಿಂಕ್ 200 ರೂಪೀಸ್ ಅಥವಾ 300 ರೂಪೀಸ್ ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ 900, ಅಲ್ಲಿಂದ 890 ಕಮ್ಮಿ ಕೊಡೋಲ್ಲ. ಐ ವಾಸ್ ಲೈಕ್ ಓಕೆ ಚಲೋ ಚೋಡ್ದು ಅಂತ. ಬಿಕಾಸ್ ನಾನು ಇದೇ ಇದರಲ್ಲಿ ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೀನಲ್ಲ ಸಮತ್ವ ಸ್ಯಾರಿ, ಸೊ ಅದಕ್ಕೆ ಹಾಕ್ಕೊಳ್ಳೋಕ್ಕೆ ನಂಗೆ ಬೇಕು. ಅದಕ್ಕೆ ಐ ವಾಸ್ ಸರ್ಚಿಂಗ್. ಹೆಂಗಾರು ಚಿಕ್ಕಪೇಟೆ ಸೈಡ್ ಹೋದರೆ ಅಥವಾ ಎಲ್ಲರೂ ಬೇರೆ ಕಡೆ ತೊಗೋಬೇಕಷ್ಟೆ. ಇಲ್ಲಿ ಸಿಕ್ತಲ್ಲ ಅಂತ ನಾನು ನೋಡಿದೆ, ತುಂಬ ಎಕ್ಸ್ಪೆನ್ಸಿವ್ ಹೇಳಿದ್ರು, ವಿಚ್ ಈಸ್ ನಾಟ್ ವರ್ತ್ ಇಟ್. ನೋ, ಅಷ್ಟೇ ಏನೇನಿಲ್ಲ ಅಂದರೂ ಸ್ವಲ್ಪ ಅಲ್ಲಿ ತನಕ ಹೋಗ್ಬಿಟ್ಟು ಒಂದು ರೌಂಡ್ ಹೋಗೋಣ. ಬಟ್ ಸ್ಟೋರ್ಸ್ ಎಲ್ಲ ನೋಡೋಕ್ಕೆ, ರೋಡ್ಸಲ್ಲೇ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಂದರೆ ಫುಟ್ಪಾತಲ್ಲಿ ಮತ್ತು ಫುಡ್ಡು ಕೂಡ ಇದೆ ಆ ಕಡೆ ಎಲ್ಲ. ಒಂಥರ ಹ್ಯಾಪನಿಂಗ್ ರೋಡೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹ್ಯಾಮಿಲ್ಸ್ಗೆ ನಾನು ನಮ್ಮಮ್ಮ HSR ಒಂದ್ಸರಿ ಬಂದಿದ್ವಿ. ಸೊ ಅವಾಗ ಹೋಗಿದ್ದು ನೆನಪಿದೆ ನನಗೆ. ಸಾಕು, ಸ್ಟ್ರೀಟ್ ಇನ್ನೇನೂ ಇಲ್ಲ ಅಷ್ಟೇ. ಅಲ್ಲಿ ಮುಂದೆ ಹೋದರೆ ಅದೇನು ಸ್ವಲ್ಪ ಶಾಪ್ಸು, ಅದಕ್ಕೆ ವಾಪಸ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಈ ಟೋಕಿಯೋ ಟಾಕೀಸ್ ಅನ್ನೋ ಬ್ರ್ಯಾಂಡ್ ನಾನು ಮಿಂತ್ರಾದಲ್ಲಿ ನೋಡ್ತಾ ಇದ್ದೆ. ಇಟ್ಸ್ ಕ್ವೈಟ್ ಫೇಮಸ್ ಇನ್ ಮಿಂತ್ರಾ ಆ್ಯಂಡ್ ಅಫೋರ್ಡಬಲ್. ನಾನು ಇದೊಂದು ಫಿಸಿಕಲ್ ಸ್ಟೋರ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಆಮ್ ನಾಟ್ ಶ್ಯೂರ್ ಅದೇ ಬ್ರ್ಯಾಂಡಾ ಏನು ಮಿಂತ್ರಾದಲ್ಲಿರುತ್ತಲ್ಲ ಅದೇನಾ ಅಂತ. ಬಟ್ ನೋಡಿದ ತಕ್ಷಣ ವಿ ಥಾಟ್ ವಿಲ್ ಗಿವ್ ಅ ಸ್ಟಾಪ್ ಆ್ಯಂಡ್ ಐ ವಿಲ್ ಹ್ಯಾವ್ ಅ ಲುಕ್. ವಿಂಡೋ ಶಾಪಿಂಗ್ ಅಲ್ಲ, ಇಷ್ಟ ಆದರೆ ಪ್ರೈಸ್ ನಂಗೆ ರೀಸನಬಲ್ ಅನಿಸಿದ್ರೆ ನಾನು ಶಾಪ್ ಕೂಡ ಮಾಡ್ತೀನಿ. ಅಪ್ಸ್ಟೇರ್ಸ್ ಬಾಯ್ಸ್ ಸೆಕ್ಷನ್, ಅದು ಏನೋ ಅಷ್ಟು ಇಷ್ಟ ಆಗ್ತಿಲ್ಲ, ಏನೂ ತೊಗೋತಿಲ್ಲ ನಾವು. ನನಗೆ ಯಾಕೋ ಇದು ನಾನು ಮಿಂತ್ರಾದಲ್ಲಿ ನೋಡಿದ್ನಲ್ಲ ಆ ಟೋಕಿಯೋ ಟಾಕೀಸ್ ಅಲ್ಲ, ಇದು ಯಾವುದೋ ಬೇರೆ ಬ್ರ್ಯಾಂಡ್ ಅನ್ಕೊತೀನಿ, ಅಂದರೆ ಇನ್ನೊಂದು ಡಿಫ್ರೆಂಟ್ ಬ್ರ್ಯಾಂಡ್. ದ ಕಲೆಕ್ಷನ್ ಇಸ್ ಲೈಕ್ ಓಕೆ, ಪ್ರೈಸಿಂಗ್ ಈಸ್ ಆಲ್ಸೋ ಫೈನ್, ಬಟ್ ಐ ಆಮ್ ಲೈಕ್ ಈ ಥರ ನಾಟ್ ಸೊ ವಾವ್ ಅನ್ನೋ ಥರ. ಆ್ಯಕ್ಚುಲಿ ಏನು ಬೇಡ ಅಂತ ಹೊರಡ್ಬೇಕಾದ್ರೆ ಐ ಫೌಂಡ್ ದಿಸ್ ಪ್ಯಾಂಟ್ ವಿಚ್ ಇಸ್ ಸೋ ಗುಡ್ ಕ್ವಾಲಿಟಿ ಆಗಿರ್ಬೋದು, ಆಲ್ ದಟ್. 2 ಕಲರಲ್ಲಿ ಇಷ್ಟ ಆಯ್ತು ನನಗೆ. ಸೊ ಟ್ರೈ ಮಾಡೋಣ ಅಂತ ಐ ಗಾಟ್ ದಿಸ್. ಆ್ಯಂಡ್ ಇದು 2000 ಸಮಥಿಂಗ್ ಒರಿಜಿನಲ್ ಪ್ರೈಸು, 1099ಗೆ ಆಫರ್ ಏನೋ ಇದೆ, ಅದಕ್ಕೆ ಐಮ್ ಟ್ರೈಯಿಂಗ್ ಇಟ್. ದ ಬ್ಲ್ಯಾಕ್ ಒನ್ ಈಸ್ ಆಲ್ಸೋ 30, ಬಟ್ ಅದೇನೋ ಫಿಟ್ ನಂಗೆ ನೀಟಾಗಿ ಅನಿಸ್ಲಿಲ್ಲ.
See, this is also 30. It's looking good. The material is so good, but I'm not sure about the look, how it's looking on me. We came to Balaji Bakers and Sweets, BTM ಅಲ್ಲಿರೋದು. ಇಲ್ಲಿ ಮಶ್ರೂಮ್ ರೋಲ್ ನನ್ನ ಫೇವ್ರೆಟ್. ಎಷ್ಟೊಂದು ದಿನ ಆಗ್ಬಿಟ್ಟಿದೆ ತಿಂದು, ಸೊ ಇದೆ ಹಿಂಗೆ ಹೋಗ್ತಿದ್ವಲ್ಲ ಅಂತ ವಿ ಗೇವ್ ಅ ಸ್ಟಾಪ್ ಹಿಯರ್ ಟು ಹ್ಯಾವ್ ಮಶ್ರೂಮ್ ರೋಲ್. ಅಂದ್ಕೊಂಡೆ ನಾನು ಟೈಮ್ ಬಂದ್ಬಿಟ್ಟು ಎಷ್ಟು 8:30. ರೋಲ್ ಇಲ್ಲ, ಖಾಲಿ ಆಗಿದೆ. Good morning, this is the next day. Today is Sunday. Early morning ಅಂತೂ ಅಲ್ಲ, ನಾನು ಎದ್ದಿದ್ದೆ ಲೇಟು. I think it was around 9:30, but within 1 hour ಅಲ್ಲಿ I have prepared ಬಿಸಿಬೇಳೆ ಬಾತ್. It's looking so yum, tasting also so yummy ಆಗಿ ಬಂದಿದೆ. ಐ ಆಮ್ ಸೋ ಮಚ್ ಹ್ಯಾಪಿ. ಚಿದಕ್ ಬೇಳೆನೂ ಹಾಕಿದ್ದೀನಿ, ಎಲ್ಲ ಹಾಕಿ ಮಾಡಿರೋದು ಸಕ್ಕತ್ತಾಗಿ ಬಂದಿದೆ. ನಾವು ಇವಾಗ ತಿನ್ನೋದಷ್ಟೇ ಬಾಕಿ. ಸೊ ಕರೆಂಟ್ ಪವರ್ ಆಯಿತು. ಸೊ ಐ ಥಾಟ್ ಐಲ್ ಸೇ ಹಾಯ್ ಟು ಎವ್ರಿ ಒನ್ ಆ್ಯಂಡ್ ಮೇ ಬಿ ನಾನು ನಿಸರ್ಗ ಮನೆಗೆ ಹೋಗ್ತೀನಿ. ಅವಳು ಕಾಲ್ ಮಾಡಿದ್ಲು, ಚಿಕನ್ ಮಟನ್ ಎಲ್ಲ ಮಾಡಿದ್ದೀನಿ ಬಾ ಅಂತ. ಮಧ್ಯಾಹ್ನ ಹೋಗ್ತೀನೋ ಇಲ್ವಾ ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ ಐ ಆಮ್ ಚಮ್ಮಿಂಗ್ ಅಲ್ಲ. ಐ ವಾಂಟ್ ಟೇಕ್ ಸಮ್ ರೆಸ್ಟ್ ಅನ್ನೋದು ಇದೆ ನನಗೆ. ಅದಕ್ಕೋಸ್ಕರನೇ ಬಿಸಿಬೇಳೆ ಬಾತ್ ಮಾಡಿದೆ. ಸೊ ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ ಇದೇನೆ. ಸೊ ನೈಟ್ಗೆ ಹೆಂಗಿದ್ರು ಕೈಮಾ ಸ್ವಲ್ಪ ಗೊಜ್ಜಿದೆ, ಸ್ವಲ್ಪ ದೋಸೆ ಇಡ್ಲಿ ಹಿಟ್ಟಿದೆ, ಅದನ್ನೇ ದೋಸೆ ಥರ ಹಾಕ್ಕೊಂಡು ಹೆಂಗೋ ನೈಟ್ ಹೆಂಗೋ ಮುಗಿಸ್ಕೋಬೋದು. ನಾಳೆ ಬೇಕಾದ್ರೆ ಬಾತು ಪಲಾವು ಏನಾದ್ರು ಮಾಡ್ಕೊಳ್ಳೋಣ. ಅಂದರೆ ವೆಜ್ಜಲ್ಲಿ, ಬಿಕಾಸ್ ಅವರೆಕಾಳು ಇನ್ನೂ ಚಿದಕ್ಕೆ ಅವರೆಕಾಳು ಹಂಗೆ ಇದೆ, ಅದಕ್ಕೆ ವಿಲ್ ಹ್ಯಾವ್ ನೌ. ಸಿ ದಿಸ್ ಈಸ್ ಹೌ ಇಟ್ ಈಸ್. ಇದು ನಂದು. ತುಪ್ಪ ನೋಡಿದ್ರೇ ನಿಮಗೆ ಗೊತ್ತಾಗ್ತಿದೆ ಎಷ್ಟು ನಂದು. ಸೊ ಇದು ಪ್ರೀತಮ್ದು. ನಾನು ಬೂಂದಿ ಎಲ್ಲ ಹಾಕ್ಕೊಂಡು ತಿನ್ನಲ್ಲ, ಜಸ್ಟ್ ತುಪ್ಪ ಮಾತ್ರ ಓವರ್ಲೋಡೆಡ್ ಆಗಿ ಹಾಕ್ಕೊಂಡು ತಿನ್ನೋದು. ಹಾಯ್ ಯು ಗೈಸ್, ಇಟ್ಸ್ ಬಿನ್ ಆಫ್ಟರ್ನೂನ್. ಈಗ ಟೈಮ್ ನೋಡೋಣ, 2:42. ಐ ಆಮ್ ಸ್ಟಿಲ್ ಫುಲ್ ಆಯಿತಾ, ಬಿಕಾಸ್ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದು ಆಲ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ಹ್ಯಾವ್ ಎನಿ ರೈಸ್, ದೋಸೆ ಆಲ್ ದ್ಯಾಟ್. ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಇಟ್ಸ್ ರೈಟ್ ಟೈಮ್ ನಾವು ಟು ಟ್ರೈ ದಿಸ್ ಪರಂಪರ್ಯ ಆರ್ಗ್ಯಾನಿಕ್ ಹೆಲ್ತಿ ಮಿಕ್ಸ್ ಪೌಡರ್ ವಿಚ್ ಹ್ಯಾಸ್ 45+ ಇಂಗ್ರೀಡಿಯೆಂಟ್ಸ್ ಟು ಪಿಕ್ಚರ್ಸ್ ಏನೇನು ಯೂಸ್ ಮಾಡಿದ್ದಾರೆ ಅದೆಲ್ಲ ನಾನು ಇಲ್ಲಿ ಪಾಪ್ ಮಾಡ್ತೀನಿ. ಓಕೆ, ವಿಲ್ ಟ್ರೈ ದಿಸ್. ಇದು ಏನು ಗೊತ್ತಾ, ಇದು ಪ್ರಿಪೇರ್ ಮಾಡ್ಕೊಳ್ಳೋದು ಅಷ್ಟೇ. ನಾವು ರಾಗಿ ಸರಿ ಮಕ್ಳಿಗೆ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಆ ಥರ, ಬಿಕಾಸ್ ಅವ್ರು ರೋಸ್ಟ್ ಮಾಡಿ ಪೌಡರ್ ಮಾಡಿದ್ದಾರೆ. ಸೊ ಇನ್ಸ್ಟೆಂಟ್ ಪೌಡರ್ ಥರ ಹಾಲು ಬಿಸಿ ಇರುತ್ತೆ, ಕಾಫಿ ಮಾಡ್ತೀವಲ್ಲ ಆ ಥರ ಅಲ್ಲ. ಸೊ ಸ್ವಲ್ಪ ಕುಕ್ ಮಾಡಬೇಕಾಗತ್ತೆ. ಮಕ್ಳಿಗೆ ರಾಗಿ ಸರಿ ಮಾಡ್ದಂಗೆ ಸ್ವಲ್ಪ ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡಿ ಕುಕ್ ಮಾಡಿ, ಅದಕ್ಕೆ ಒಂದಿಷ್ಟು ಚಿಟಿಕೆ ಬೆಲ್ಲ ಪೌಡರ್, ಆರ್ಗ್ಯಾನಿಕ್ ಬೆಲ್ಲ ಏನಾರು ಹಾಕ್ಕೊಂಡು ಹಾಗೆ ಇದು ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಕುಕ್ ಮಾಡಿ ಬೆಲ್ಲ ಹಾಕಿ, ಹಾಲು ಬೇಕು ಅಂದರೆ ಹಾಲು ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು, ಇಲ್ಲ ಗಟ್ಟಿಯಾಗಿ ರಾಗಿ ಸರಿ ಮಾಡ್ಕೊಬೋದು. ನಾನು ತುಪ್ಪ ಎಲ್ಲ ತರಿಸ್ಕೊಂಡಿದ್ದೆ ಹೆಂಗಿದ್ರು. ಸೊ ಇದು ನನಗೆ ಇವಾಗ ಟ್ರೈ ಮಾಡೋಣ ಅಂತ ನನಗೆ ಹೇಳ್ದಂಗೆ, ನನಗೆ ಫುಡ್ ತಿನ್ನೋ ಇದಿಲ್ಲ. ಸೊ ಲೆಟ್ಸ್ ಓಪನ್ ದಿಸ್, ವಿಲ್ ಪ್ರಿಪೇರ್ ಆ್ಯಂಡ್ ಟ್ರೈ ಟುಗೆದರ್. ಓಪನ್ ಮಾಡ್ತಿದ್ದಂಗೆ ದ ಸ್ಮೆಲ್, ದ ಅರೋಮಾ ಈಸ್ ಸೋ ಗುಡ್. ತುಂಬ ಫ್ರೆಶ್ ಆಗಿ, ಸೊ ಆ ಮೆಣಸಿನ ಘಮ ಬರ್ತಾ ಇದೆ ಆ್ಯಕ್ಚುಲಿ. ಟೇಕ್ 1 glass of water or milk, add 1/2 spoon of the powder and mix with the water or milk, add jaggery, 5 to 10 minutes cook. It's ready. ಸೊ 1/2 spoon ಸಾಕಂಗಾರೆ 1 glass ವಾಟರ್ಗೆ. ಓಕೆ, ನಾನು 1 ಸ್ಪೂನೇ ಹಾಕ್ಕೊತೀನಿ ಇವತ್ತು. ನೋಡೋಣ ಹೆಂಗೆ ಬರುತ್ತೆ. ಸಿ ಎಸ್, ಇನ್ನು ಒಂಚೂರು ಐ ಆಮ್ ಪೋರಿಂಗ್ ಮಿಲ್ಕ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಟೈಮ್ ವಾಟರಲ್ಲಿ ಟ್ರೈ ಮಾಡೋಣ. 1 glass ಮಿಲ್ಕ್. ನಾವು ಲೆಟ್ ಮಿ ಮಿಕ್ಸ್ ದಿಸ್. ಚೆನ್ನಾಗಾಗಿದೆ, ತೋರಿಸ್ತೀನಿ ಇವಾಗ ನಾನು ನಿಮಗೆ ಹೆಂಗೆ ಕಾಣ್ತಾ ಇದೆ ಅಂತ. ದಿಸ್ ಈಸ್ ಹೌ ಇಟ್ಸ್ ಲುಕ್ಕಿಂಗ್. ಇವಾಗ ಒಂದೇ ಚಿಟಿಕೆ ಬೆಲ್ಲ ಹಾಕ್ಬಿಟ್ಟು 5 to 10 minutes ಕುಕ್ ಮಾಡೋಣ ಆ್ಯಂಡ್ ಇಟ್ ವಿಲ್ ಬಿ ರೆಡಿ. ಆ್ಯಂಡ್ ನಾನು ಸ್ಟವ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಲೆಟ್ ಮಿ ಕುಕ್ ಫಾರ್ 5 to 10 minutes ಆ್ಯಂಡ್ ಇಟ್ ವಿಲ್ ಬಿ ರೆಡಿ. ಇದು ಕನ್ಸಿಸ್ಟೆನ್ಸಿ ಗೊತ್ತಾಯ್ತಲ್ವಾ, ನಾನು ಹೇಳ್ದಂಗೆ ರಾಗಿ ಸಾರಿ ಥರನೇ ಆಗಿದೆ. ಅಂದರೆ ನೀವು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ನೋಡಿದ್ರಲ್ಲ, ನಾನು 1 ಸ್ಪೂನ್ ಪೂರ್ತಿ ಹಾಕ್ಕೊಂಡೆ, 1/2 ಸ್ಪೂನ್ ಹಾಕ್ಕೊಂಡು ವಾಟರ್ನ ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಲೈಕ್ ಮಿಲ್ಕ್ ಆ ಥರನೂ ಮಾಡ್ಕೊಬಿಟ್ಟು ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ. ಐ ಆಮ್ ಲವ್ವಿಂಗ್ ದ ಅರೋಮಾ ಆ್ಯಂಡ್ ನಾನು ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಐ ಥಿಂಕ್ ಇಟ್ಸ್ ರೆಡಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಟೇಸ್ಟ್ ಮಾಡೋಣ. ಲೆಟ್ ಮೀ ಪುಟ್ ಅ ಡ್ರಾಪ್ ಆಫ್ ತುಪ್ಪ. ಇದು ಆಪ್ಷನಲ್, ಇದು ಆ್ಯಕ್ಚುಲಿ ಅಲ್ಲೇನು ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ನನಗೆ ಬೇಕಂತ ನಾನು ಹಾಕ್ಕೊತಾ ಇದ್ದೀನಿ. ಸ್ಮೆಲ್ ಸೋ ಗುಡ್. ಅದು ಇವಾಗ ಸ್ವಲ್ಪ ತುಪ್ಪ ಹಾಕಿರೋದಕ್ಕಂತೂ ನಾನೇನಾದ್ರು ನಿಮಗೆಲ್ಲ ಐ ಕ್ಯಾನ್
ಮೇಕ್ ಯು ಸ್ಮೆಲ್ ಥ್ರೂ ಸೆಲ್ ಫೋನ್ಸ್ ಅಂದರೆ ಐ ವುಡ್ ಲವ್ ಟು. ಅಂದರೆ ಅಷ್ಟು ಫ್ರೇಗ್ರೆನ್ಸ್ ಘಮ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಅಂದರೆ ಅದು ಗೊತ್ತಾಗ್ತಿದೆ ನಮಗೆ ಹೆಲ್ದಿ ಫ್ರೇಗ್ರೆನ್ಸ್. ಅಂದರೆ ಆ ಇಂಗ್ರೀಡಿಯೆಂಟ್ಸ್ ಅವ್ರು ಏನು ಮೆನ್ಷನ್ ಮಾಡಿದ್ದೀನಿ ಹಾಕಿದ್ದಾರೆ ಅಂತ ಅದು ನಮ್ಗೆ ಇದರಲ್ಲೇ ಗೊತ್ತಾಗ್ತಿದೆ. ಫ್ರೇಗ್ರೆನ್ಸ್ ಎಲ್ಲ ಮೆನ್ಷನ್ ಮಾಡಿರೋದೆಲ್ಲ ಹಾಕಿದ್ದಾರೆ ಆ್ಯಂಡ್ ತುಂಬ ಫ್ರೆಶ್ ಆಗಿ ಎಲ್ಲ ಯೂಸ್ ಮಾಡಿದ್ದಾರೆ. ಆ್ಯಸ್ ದೇ ಸೆಡ್ ಇಟ್ಸ್ ಆರ್ಗ್ಯಾನಿಕ್ ಅನ್ನೋ ಥರ ಎಲ್ಲ ಅದೇ ಥರ ಹಾಕಿದ್ದಾರೆ. ಆ್ಯಂಡ್ ಯಾ ಐ ಆಮ್ ಟು ವೆರಿ ಮಚ್ ಎಕ್ಸೈಟೆಡ್. ಸೋ ಗುಡ್. ಅಂದರೆ ಆಗಿ ಸರಿ ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ರೆ ಹೆಂಗಿರುತ್ತೆ ಟೇಸ್ಟ್ ಅಂದರೆ ನಿಮ್ಗೆ ಗೊತ್ತಾಗ್ತಿದೆಲ್ಲ ಅದೇ ಥರ ಇದೆ. ಅಂದರೆ ನಿಮಗೆ ತುಂಬ ಏನೋ ಒಂದು ಟೇಸ್ಟಿ ಆಗಿರೋಲ್ಲ, ಒಂಥರ ನಾರ್ಮಲ್ ಆಗಿದೆ. ನಿಮಗೆ ಬೆಲ್ಲನೂ ಅಷ್ಟೇ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಬೆಲ್ಲ ಹಾಕಿಲ್ಲ ಅಂದರೆ ಏನು ಮಚ್ ಡಿಫ್ರೆನ್ಸ್ ಮಾಡಲ್ಲ. ನನಗೀಗ ಟೇಸ್ಟ್ ಮಾಡಿದ್ಮೇಲೆ ಅನಿಸ್ತಾ ಇದೆ. ಆಮ್ ಬಿಟ್ ಸ್ವೀಟ್ ಟೂತ್, ಸೊ ಅದು ಹೆಂಗೆ ಒಗ್ರಾಗಿರುತ್ತೋ ಹೆಂಗಿರುತ್ತೋ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ. ಬಟ್ ನೋ, ಪ್ಲೈನ್ ಆಗಿದೆ ಆ್ಯಕ್ಚುಲಿ, ಚೆನ್ನಾಗಿದೆ. ಯಾರು ಬೇಕಾದ್ರೂ ತಿನ್ಬೋದು, ಇವನ್ ದ ಕಿಡ್ಸ್, ದ ಅಡಲ್ಟ್ಸ್, ಆಮೇಲೆ ಏಜ್ ಆಗಿರೋರಿಗೆ, ಸ್ವಲ್ಪ ಹಲ್ಲೆಲ್ಲ ಇಲ್ಲ ಅವ್ರಿಗೆ ಪ್ರೋಟೀನ್ಸ್ ಇಂಗ್ರೀಡಿಯೆಂಟ್ಸ್ ಏನು ತಿನ್ನೋಕೆ ಆಗ್ತಿರಲ್ಲ ಅನ್ನೋರಿಗೆಲ್ಲ ಪರ್ಫೆಕ್ಟ್ ಇದೆ ಇದು. ನನಗಂತೂ ಇದು ಬೇಕೇ ಬೇಕಿತ್ತು ಆ್ಯಕ್ಚುಲಿ. ಇದು ನನಗೆ ಯಾಕೆ ಅಂತ ನಾನು ಆಬ್ವಿಯಸ್ಲಿ ಹೇಳೋದೇ ಬೇಡ. ಬ್ಯಾಂಗ್ಳೂರ್ ಈ ಲೈಫ್ ಸ್ಟೈಲ್ಗೆ ನನಗೆ ಇದೊಂದು ಬೇಕಿತ್ತು ಡೈಲಿ. ಆ್ಯಂಡ್ ನಾನು ಡೈಲಿ ತಿಂತೀನಿ ಇದನ್ನ. ಇವಾಗ ನಾನು ಮಧ್ಯಾಹ್ನ ಹೆಂಗಿದ್ರು ತಿಂತಿರೋದ್ರಿಂದನೇ ನಾನು ಜಾಸ್ತಿ ಪೌಡರ್ ಹಾಕ್ಕೊಂಡು ಒಂದು ಬೌಲ್ ಫುಲ್ ಮಾಡಿಕೊಂಡೆ. ಸೊ ಅಂದರೆ ಆ್ಯಸ್ ಅ ಲಂಚ್ ಥರನೇ, ಬಿಕಾಸ್ ನನಗೆ ನೈಟ್ ತನಕ ಸ್ಟ್ರೆಂತ್ ಇರಲಿ ಅಂತ. ನೋಡೋಣ ನೈಟ್ ತನಕ ನಂಗೆ ಹೆಂಗೆ ಅನಿಸುತ್ತೆ ಅಂತ. ನಾನು ಡೈಲಿ ಮಾರ್ನಿಂಗ್ ತಿಂತೀನಿ ಇದನ್ನ. ತುಂಬ ಚೆನ್ನಾಗಿ ಅನಿಸ್ತಿದೆ. ನೈಸ್, ಆರಾಮಾಗಿ ತಿನ್ಬೋದು. ಮಕ್ಳಿಗೂ ಅಷ್ಟೇ, ಖಾರ ಇಲ್ಲ, ಏನಿಲ್ಲ, ಒಗ್ರಿಲ್ಲ, ಏನಿಲ್ಲ, ಘಾಟಿಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ನಾವು ಬರೀ ರಾಗಿನ ಹೀಗೆ ಮಾಡಿ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋ ಬದಲು ಇದನ್ನು ಮಾಡ್ಕೊಳ್ಬೋದು. ನಾನು ಮಾಡಿರೋ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಯಾ ಐ ವಾಂಟ್ ಟು ಮೇಕ್ ದಿಸ್ ಟ್ರೈ ಫಾರ್ ಪ್ರೀತಮ್ ಆಲ್ಸೋ. ಇಟ್ಸ್ ಸೋ ಹೆಲ್ದಿ, ನಾವಿಬ್ಬರು ತಿನ್ನಬೇಕು. ಐ ರೆಕಮೆಂಡ್ ದಿಸ್ ಫಾರ್ ಮೈ ಫ್ಯಾಮಿಲಿ ಆಲ್ಸೋ. ಮಂಡ್ಯ ಆಗಿರ್ಬೋದು, ಎಲ್ರಿಗೂ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಅವ್ರಿಗೆ. ಆ್ಯಂಡ್ ಇದು ಖಾಲಿ ಆಗ್ತಿದ್ದಂಗೆ ನಾನು ಇನ್ನೊಂದನ್ನ ಆರ್ಡರ್ ಮಾಡ್ತೀನಿ. ನಾನು ಇದು ಫುಲ್ ಖಾಲಿ ಮಾಡ್ತೀನಿ. ಬಿಕಾಸ್ ನನ್ನ ಡೈಲಿ ರುಟೀನಲ್ಲಿ ಇದಿದ್ದೇ ಇರುತ್ತೆ. ಐ ಆಮ್ ಲವ್ವಿಂಗ್ ಇಟ್. ಇದು ಇಟ್ಸ್ ಹೆಲ್ದಿ. ನನಗೆ ಈ ಥರ ಏನೋ ಒಂದು ಡ್ರಿಂಕ್ ಬೇಕಂತ ನೋಡ್ತಾ ಇದ್ದೆ. ಇನ್ನೊಂದು ಟೇಸ್ಟ್ ವೈಸು ಅಷ್ಟೇ, ತುಂಬ ಒಗ್ರು ಖಾರ ಅಯ್ಯೋ ಕಷ್ಟ ತಿನ್ನೋದಕ್ಕೆ ಆ ಥರ ಇಲ್ಲವೇ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು. ಸೋ ಗುಡ್. You guys want to order this, I highly recommend. Genuine ಆಗಿ ಒಂದ್ಸರಿ ಟ್ರೈ ಕೊಡಿ. ಫಸ್ಟ್ ಆಫ್ ಆಲ್ genuinely it's not a paid promotion, nothing like that. ನಾನು genuine ಆಗಿ ಯೂಸ್ ಮಾಡ್ತೀನಿ ಇನ್ನು ನನ್ನ ಡೇ ಟು ಡೇ ಲೈಫಲ್ಲಿ. ಹಾಗಾಗಿ ನಿಮಗೂ ಎಲ್ರಿಗೂ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಗಿವ್ ಅ ಟ್ರೈ ಮಾಡಿ ನೋಡಿ. ಸೊ ದಟ್ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಶಿ ಸ್ಪಿಲ್ ದಿ ಟ್ರೂತ್ ಅಂತ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಾರಿದ್ರೆ ನಾನು ಇಸ್ಕೊಂಡು ಡೀಟೇಲ್ಸ್ ಇಲ್ಲಿ ಹಾಕ್ತೀನಿ. ಅಟ್ ದ ಸೇಮ್ ಟೈಮ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಟ್ಯಾಗ್ ಮಾಡ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ. ಸೊ ದಟ್ ಯು ಕ್ಯಾನ್ ಚೆಕ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಪ್ಲೇಸ್ ದ ಆರ್ಡರ್, ಆಲ್ ದ್ಯಾಟ್. Hi you guys, it's been evening and I'm super duper fresh and ready like this. Let me show you all. Yes, like this casual. Actually ನಾನು ಡ್ರೆಸ್ ಹಾಕೋಬೇಕಂತ ಆಯಿತು, ಬಟ್ ನಿಸರ್ಗ ಸೆಡ್ ನೋ, ನಾನು ಜೀನ್ಸ್ ಹಾಕೋತಿದ್ದೀನಿ ಅಂತ. ಓಕೆ, ಇವನ್ ಐ ಥಾಟ್ ಓಕೆ ಐ ವಿಲ್ ವೇರ್ ಜೀನ್ಸ್ ಅಂತ. ದಿಸ್ ಒನ್ ಐ ಗಾಟ್ ಫ್ರಮ್ ಝುಡಿಯೋ. ಮೊನ್ನೆ ಹೋಗಿದ್ದೆ ಝುಡಿಯೋಗೆ, ಏನೋ ತೊಗೋಬಾರ್ದಂತ ಹೋಗಿ ಇದು ಒಂದು ಸಖತ್ ಬಟ್ಟರ್ ಥರ ಇದೆ. ಇದು ಕಾಟ್ ಸೆಟ್ ಥರ. ಆ್ಯಕ್ಚುಲಿ ನಾನು ಪ್ಯಾಂಟ್ ತೊಗೊಳ್ಳಿಲ್ಲ, ಬರೀ ಪುಲ್ ಓವರ್ ಥರ ತೊಗೊಂಡೆ. ಆ್ಯಂಡ್ ಇನ್ನೊಂದು ನೈಟ್ ಕಾಟ್ ಸೆಟ್ ಆ್ಯಕ್ಚುಲಿ ತೊಗೊಂಡೆ ನಾನು. ಐ ವಿಲ್ ಶೋ ಯು ಲೇಟರ್ ಯಾವಾಗಾದರೂ. ಬಟ್ ನಾನು ಅವತ್ತೇನು ವ್ಲಾಗ್ ಮಾಡ್ತಿರ್ಲಿಲ್ಲ, ಹಾಗಾಗಿ ಇಟ್ಸ್ ನಾಟ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಎಸ್, ದಿಸ್ ಈಸ್ ಹೌ ಐ ಆಮ್ ರೆಡಿ. ಸಡನ್ ಪ್ಲ್ಯಾನ್ ಆಯಿತು. ನಾನು ಸುಮ್ಮನೆ ಏನೋ ಒಂದು ಕಾಲಲ್ಲಿ ಮಾತಾಡ್ತಾ ಸಡನ್ ಪ್ಲ್ಯಾನ್ ಆಯಿತು. ಓಕೆ ಎಲ್ಲರೂ ಹೋಗೋಣ ಈವ್ನಿಂಗ್ ಆರಾಮಾಗಿ 5-6 ಹಂಗೆ ಹೋಗೋಣ ಅಂತ. ಈಗ ಇನ್ನೇನು 6 ಆಗ್ತಿದೆ. ವಿಲ್ ಗೋ ಟು ಜಯನಗರ ಒಂದು ರೌಂಡ್ ಓಡಾಡಿಕೊಂಡು ವಿಲ್ ಫಿನಿಶ್ ಆರ್ ಡಿನ್ನರ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಐ ಲವ್ ದಿಸ್ ಕೈಂಡ್ ಆಫ್ ವೀಕೆಂಡ್ಸ್. ಟುಡೇ ಸ್ಯಾಟರ್ಡೇ ಐ ವೆಂಟ್ ಎಕ್ಸ್ಪ್ಲೋರ್ಡ್ HSR ವಿತ್ ಪ್ರೀತಮ್. ಆ್ಯಂಡ್ ಟುಡೇ ಅಚಾನಕ್ಕಾಗಿ ಪ್ಲ್ಯಾನ್ ಆಗಿ ಐ ಆಮ್ ಗೋಯಿಂಗ್ ವಿತ್ ನಿಸರ್ಗ. ಲೆಟ್ಸ್ ಗೋ. ವಿ ಆರ್ ಎಟ್ ಜಯನಗರ. ತುಂಬ ಬೇಗ ಬಂದಿದ್ದೀವಿ. ಟೈಮ್ 7:30 ನಾವು ರೀಚ್ ಆಗಿರೋ ಜಯನಗರ. ಇನ್ನು ಇಲ್ಲಿ ನಾನು ಸ್ವಲ್ಪ ಇಯರಿಂಗ್ಸ್ ಎಲ್ಲ ಹುಡುಕ್ತಾ ಇದ್ದೀನಿ ನನ್ನ ಶೂಟ್ಗೆ. ಅದೆಲ್ಲ ತೊಗೊಂಡು ನಾವು ಊಟಕ್ಕೆ ಎಲ್ಲ ಹೋಗ್ತೀವಿ ಗೊತ್ತಿಲ್ಲ. ನಾನು ಹೌಸ್ ಆಫ್ ಕಾಮನ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, JP ನಗರ. ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಇಬ್ರಿಗೂ ಏನು ಟೈಮ್ ಲಿಮಿಟ್ ಇಲ್ವಲ್ಲ. ಸೊ ವಿ ಆರ್ ಓಕೆ ವಿತ್ ಇಟ್. ನಾನು ಹೇಳಿಲ್ವಾ 4th ಬ್ಲಾಕಲ್ಲಿ ಜಿಂಕಿ ಅಂತ ಆಗಿದೆ ಅಲ್ಲ, ನೋಡೋಣ ಬಾ. ಆ ಥರ ಸಿಗೋದು ನನಗೂ ಡೌಟು. ನಾನು ಹುಡುಕ್ತಿರೋದು ಸ್ವಲ್ಪ ಟ್ರೆಡಿಷ್ನಲ್. 4th ಬ್ಲಾಕ್ ಕಾಂಪ್ಲೆಕ್ಸ್ ಆಪೋಸಿಟೇ ಇದೆ ಜಿಮ್ಕಿ ಅಂತ. ಫುಲ್ ಸ್ಟೋರ್ ಇಯರಿಂಗ್ಸ್ ಇದೆಯಂತೆ. ಲೆಟ್ ಮಿ ಚೆಕ್.
ಜಿಮ್ಕಿ ಸ್ಟೋರ್ ಆಚೆಗಡೆ ಎಷ್ಟು ಜನ ಜೆಂಟ್ಸ್ ಕಾಯ್ತಾ ಇದ್ದಾರೆ ನೋಡಿ, ಎಷ್ಟು ಜನ ಬಾಯ್ಸ್ ಆಚೆ ಕಾಯ್ತಾ ಒಳಗಡೆನೂ ಇದ್ದಾರೆ. ಬಟ್ ಓ ಮೈ ಗಾಡ್, ಇಟ್ಸ್ ಹೆವೆನ್. ನನಗಂತೂ ಐ ಕಂಟ್ರೋಲ್ಡ್ ಮೈ ಸೆಲ್ಫ್ ಬಿಕಾಸ್ ನಾನು ಬಂದಿರೋದು ಮಾತ್ರ ತೊಗೊಳ್ಳೋಣ. ನೆನ್ನೆನೂ ಹಿಂಗೆ ನೋಡಿದ್ದೀನಿ ಇದೇ ಥರ ಸ್ಟೋರ್, ಬಟ್ ದಿಸ್ ವಾಸ್ ಹೆವೆನ್ ಆ್ಯಕ್ಚುಲಿ. ಇಲ್ಲಿರುತ್ತೆ ನೋಡೋಣ. ಇದು ವಿ ಕೇಮ್ ಹಿಯರ್, ಬಟ್ ದಟ್ ಜುಮ್ಕಿ ಸ್ಟೋರ್, ಓ ಮೈ ಗಾಡ್, ನನಗಂತೂ ಇಟ್ ವಾಸ್ ಹೆವೆನ್ ಹೆವೆನ್ ಹೆವೆನ್. ನಾನು ನೆಕ್ಸ್ಟ್ ಅಗೇನ್ ಐ ಆಮ್ ಗೋನ ಕಮ್ ಆ್ಯಂಡ್ ಐ ಆಮ್ ಗೋನ ಡೆಫಿನೆಟ್ಲಿ ಶಾಪ್ ಓವರ್ ದೇರ್. ಫೈನಲಿ ನಮಗೆ ಸಿಕ್ತು. ಇದಂತ ಎಷ್ಟು ಚೆನ್ನಾಗಿದೆ ಇದು ಅಂದರೆ, ಇದು ತುಂಬ ಡಿಫ್ರೆಂಟ್ ಇದೆ. ಇದು ಚೆನ್ನಾಗಿದೆ, ಇದಿರಲಿ. ನಾನು ಹೌಸ್ ಆಫ್ ಕಾಮನ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ 1522 JP ನಗರ ಹೋಗ್ತಿದ್ದೀವಿ. ನಾನು ಒಂದ್ಸರಿನೂ ಹೋಗಿಲ್ಲ, ನಿಸರ್ಗನೂ ಹೋಗಿಲ್ಲ. ಆ್ಯಂಡ್ ಅವಳಿಗೇನೋ ಆಫರ್ ಇದೆ 25% ಆಫ್. ಅದಕ್ಕೆ ಜಯನಗರದಲ್ಲಿ ಬಂದಿದ್ದ ಕೆಲಸ ಅಟ್ಲೀಸ್ಟ್ ಆಯಿತು, 1 ಇಯರಿಂಗ್ ಸಿಕ್ತು ನಮಗೆ. ಸೊ ಓಕೆ ಫೈನ್ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಬಿಕಾಸ್ ನಾವು ಬಂದಿದ್ದ ಟೈಮಿಂಗ್ ಕರೆಕ್ಟ್ ಇಲ್ಲ, ಅಷ್ಟು ರಶ್ ಇದೆ. ಆಮೇಲೆ ನೋಡೋಕ್ಕಾಗ್ತಾ ಇಲ್ಲ, ಲಿಟ್ರಲಿ 8:30 ಆಗ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ಬರ್ಬೇಕು ಜಯನಗರ. ಆ್ಯಕ್ಚುಲಿ ನನ್ನ ಬೈದ್ರು, ಇವ್ರು ತುಂಬ ಬೈದರು. ಲೇಟಾಗಿ ಬಂದಿದ್ಯಾ, ಲೇಟಾಗಿ ಇನ್ನೇನು 2 hours ತೊಗೊಂಡಿದ್ದಾಳೆ ರೆಡಿಯಾಗಿ ನಾವು ಮನೆಗೆ ಬರೋಕ್ಕೆ. ಲೇಟ್ ಬಂದಿದ್ಯಾ ಅಂತ. ಇವಳು ಬೇಗ ಕರೆಕ್ಟ್ ಆಗಿದೆ. ನಾನು ಯಾಕಂದರೆ ಒಂದು ಟ್ರಾಫಿಕ್ ಇರಲಿಲ್ಲ, ಅಲ್ಲೂ ಬೇಗ ಮುಗೀತು. ಜುಮ್ಕಿನ್ ತೊಗೊಂಡಿದ್ಕೊಂಡು ಇಲ್ಲ, ನಾವು ಬೇಗ ಬಂದಿದ್ರೆ ಇಲ್ಲೆಲ್ಲ ಎಷ್ಟು ಶಾಪ್ ಮಾಡಿ ಎಷ್ಟು ಓಡಾಡ್ಬೋದಿತ್ತು. ಶಾಪ್ ಮಾಡೋದು ಬೇಡ, ನನಗೆ ಒಂದು 2-3 ರಿಕ್ವೈರ್ಮೆಂಟ್ ಇತ್ತು, ಅದನ್ನು ಶಾಪ್ ಮಾಡ್ಬೋದಿತ್ತು. ಈಗ ಒಂದೇ ಸಿಕ್ಕಿದ್ದು ನಮಗೆ, ದಟ್ಸ್ ಫೈನ್. ಇವಾಗ ನಾವು JP ನಗರ 1522 ಹೋಗ್ತಿದ್ದೀವಿ. ಆರಾಮಾಗಿ ಚಿಲ್ ಮಾಡಬೇಕು, ಆ್ಯಕ್ಚುಲಿ ಟ್ವಿನಿಂಗ್. ಇವಳು ಹೇಳಿದ್ಲು ಅಂತಲೇ ನಾನು ಹಾಕ್ಕೊಂಡೆ ವೈಟು ಜೀನ್ಸು. ನಾನು ಇಲ್ಲಾಂದರೆ ಪಿಂಕ್ ಡ್ರೆಸ್ ಏನೋ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಅವಳು ಹೇಳೋಣ ಅಂದರೆ ಇಬ್ಬರು ಟ್ವಿನಿಂಗ್. ಈಗ ನಾನು ಕ್ಲಿಕ್ ಸಮ್ ಪಿಕ್ಚರ್ಸ್ ಇನ್ 1522 ನೋಡೋಣ. 1522 ಅಲ್ಲಿ ಆಟೋ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ. ಬಿಕಾಸ್ ಫುಲ್ ಕ್ಲೋಸ್ಡ್ ಇದೆ ಅದು. ನಮ್ಗೆ ಸ್ವಲ್ಪ ಏರ್ ಬ್ರೀತ್ ಮಾಡಬೇಕು, ಆರಾಮಾಗಿ ಸ್ವಲ್ಪ ಆಚೆ ಥರ ಕೂತ್ಕೊಳ್ಳೋಣ ಅಂತ. ಅದು ಪಂಪ್ ಹೌಸ್ಗೆ ಹೋಗಿದ್ದೀನಿ, ನನಗೆ ಇಷ್ಟ ಆಗಿಲ್ಲ. ಅದಕ್ಕೇ ನೆಕ್ಸ್ಟ್ ನೋಡೋಣ. ಇನ್ನು ಈ ರೋಡಲ್ಲೆಲ್ಲ, ಈ ರೋಡ್ ಪೂರ್ತಿ ಅದೇ ಅಲ್ವಾ ಇರೋದು. ಟ್ರಫಲ್ಸು ಆ್ಯಕ್ಚುಲಿ ಕೆಫೆ, ಪಬ್ಬಲ್ಲ, ಇಲ್ಲಾಂದರೆ ಅದಕ್ಕೆ ಹೋಗ್ತಾ ಇದೆ. ಬಿಕಾಸ್ ಒಂದು ಸರಿ ಅಲ್ಲಿ ಹೋಗ್ಬೇಕಂತಿದೆ ನನಗೆ. ಸೊ ಈ ರೋಡಲ್ಲಿ ನೋಡೋಣ. ಸೋಷಿಯಲ್ಸು ಅಷ್ಟೇ ಫುಲ್ ಕ್ಲೋಸು, ಅದು ಹೋಗಿದ್ದೀನಿ. ಈ ರೋಡಲ್ಲಿರೋದು ಎಲ್ಲದು ಹೋಗಿದ್ದೀನಿ ನಾನು. JP ನಗರ ರೋಡ್ ಇದೆಯಲ್ಲ, ಇದು 6th ಫೇಸ್ ಅನಿಸುತ್ತೆ ಇದು. ಇಲ್ಲಿ ಪಬ್ಸ್ ರೋಡ್ ಇರೋದು ಫುಲ್ ಹೋಗಿದ್ದೀನಿ. 1522 ಮತ್ತು ಟಿಪ್ಸಿ ಬುಲ್ ಅದೆರಡಕ್ಕೆ ಹೋಗಿಲ್ಲ ನಾನು ಅಷ್ಟೇ. ಸೀನು ಫುಲ್ ಕ್ಲೋಸು, ಅಂದರೆ ಫುಲ್ ಕ್ಲೋಸ್ಡು. ದ ಫ್ಯಾಟ್ ಔಲ್ ಇದೆ, ಅದು ಫುಲ್ ಕ್ಲೋಸ್ಡು ಏನೋ ಗೊತ್ತಿಲ್ಲ, ಅದಕ್ಕೂ ಹೋಗಿಲ್ಲ ನಾನು. ಫ್ಯಾಟ್ ಔಲ್ಗೆ ಹೋಗಿಲ್ಲ, ಟಿಪ್ಸಿ ಬುಲ್ ಹೋಗಿಲ್ಲ, 1522 ಹೋಗಿಲ್ಲ. ನಾನು ಫ್ಯಾಟ್ ಔಲಿಗೆ ಬಂದಿಲ್ಲ ಅಂತಿದ್ದೆ, ಈಗ ನೆನಪಾಗ್ತಿದೆ ಬಂದಿದ್ದೀನಿ. ಬಟ್ ತುಂಬ ಲಾಂಗ್ ಬ್ಯಾಕ್, ಅವಾಗ ನೇಮ್ ಏನೋ ಬೇರೆ ಇತ್ತು. We ordered nachos, peri wings and drink ಏನೋ ಇದ್ರ ಝೀಲೋನ ಇದ್ರ ಹೆಸರು ಏನೋ ಇದೆ, ಸಮಥಿಂಗ್ ಫ್ರೆಶ್ ಅಂತ ಹೇಳಿದೆ. ಲೆಮನ್ ಜ್ಯೂಸ್ ಥರ ಹೆಂಗೆ ಫ್ರೆಶ್ ಇರುತ್ತೆ ಆ ಥರ ಕಾಕ್ಟೇಲ್ ಅಂತ ಚೆನ್ನಾಗಿದೆ. ವೆಜಿನ್ ಮೊಜಿಟೋ ಥರ ಇದೆ, ಬಟ್ ಇಟ್ಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ದ ಚಿಕನ್ ಈಸ್ ಆಲ್ಸೋ ಸ್ಪೈಸಿ, ಪೆರಿ ಇಟ್ಸ್ ನೈಸ್. ಬಂದ್ಬಿಟ್ಟು ಹೈದ್ರಾಬಾದಿ ತಿಂತಿರೋದಾಗ ಗೊತ್ತರ ಖುಷಿ ಆಗ್ತೈತೆ. 1 ಮಿನಿಟ್, ಟೇಸ್ಟ್ ನೈ ಕ್ಯಾ ಹೈ. ಚೆನ್ನಾಗಿದ್ಯಾ? ಹಲೋ, ನಾವಿನ್ನೂ ಇಲ್ಲೇ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ ಇವಾಗ. ಸರಿ, ವಿ ಆರ್ಡರ್ಡ್ ಹೈದ್ರಾಬಾದಿ ಬಿರಿಯಾನಿ, ಚಿಕನ್ ಬಿರಿಯಾನಿ. ನೈಸ್, ತುಂಬ ಸ್ಪೈಸಿ ಏನಿಲ್ಲ ಅಲ್ವೇನೆ? ಪಕ್ಕ ಮಸಾಲ ಇದೆ. ಓಕೆ, ನೈಸ್, ತಿನ್ಬೋದು, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಅಲ್ಲೇ ಹೈದ್ರಾಬಾದಿದು ಇಷ್ಟು ಒಳ್ಳೆ ಟೇಸ್ಟ್ ಮಾಡ್ತಿರೋದು.
ಒಂಥರ ಫುಲ್ಲು ಅದೇ ಸ್ವಲ್ಪ ಓಕೆ ನಾಟಿ ಸ್ಟೈಲ್ ಸ್ವಲ್ಪ ಅಂದರೆ ಆ ಥರ ಇದೆ ಅಂತ. ತುಂಬ ವೈಟ್ ರೈಸ್ ಇಲ್ಲ, ಫುಲ್ ಮಿಕ್ಸ್ಡ್ ಆಗಿದೆ ಮಸಾಲೆ. ಒಂದ್ ಕಡೆ ಬರೀ ಮಸಾಲೆ ಹಾಕ್ಬಿಟ್ಟು ಅದೇನೆ ಮೇಲ್ಗಡೆ ಮಸಾಲೆ ವೈಟ್ ರೈಸ್ ಥರ ಇರುತ್ತೆ, ಯೂಶಲಿ ಹಾಗೆ ಬರೋದು. ಅಂದರೆ ಇದೆಷ್ಟು ಇದು ಮಿಕ್ಸ್ ಇದೆ, ನಮ್ಮ ಥರ ಪಲಾವ್ ಥರ ಇದೆ. It's been 11:15 ಇವಾಗ. I just reached home. How my week was and this is how my day was. I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.